ವೆಲ್ಕಮ್ ಟು ಮಹೋದಯಂ ಟಿವಿ ಬಿಸ್ನೆಸ್. ಇವತ್ತು ನಾವು ಈ ವಿಡಿಯೋದಲ್ಲಿ ಬಾರ್ಕೋಡ್ ರಿಜಿಸ್ಟ್ರೇಷನ್ ಅಂದರೇನು, QR ಕೋಡ್ ರಿಜಿಸ್ಟ್ರೇಷನ್ ಅಂದರೇನು, ಇದು ಯಾರು ತಗೋಬೇಕು ಅನ್ನೋದರ ಬಗ್ಗೆ ಪೂರ್ತಿ ವಿವರಗಳು ತಿಳಿದುಕೊಳ್ಳೋಣ. ಈ ಬಾರ್ಕೋಡ್ ರಿಜಿಸ್ಟ್ರೇಷನ್ ಬಂದು ಸೂಪರ್ ಮಾರ್ಕೆಟ್ನಲ್ಲಿ, ಅಮೆಜಾನ್, ಫ್ಲಿಪ್ಕಾರ್ಟ್ನಲ್ಲಿ, ಮಾಲ್ಸ್ನಲ್ಲಿ ಪ್ರಾಡಕ್ಟ್ ಮಾರುವವರು, ಆನ್ಲೈನ್ನಲ್ಲಿ ಸೇಲ್ ಮಾಡುವವರು ಈ ಬಾರ್ಕೋಡ್ ರಿಜಿಸ್ಟ್ರೇಷನ್ ಅನ್ನೋದು ತಗೋಬೇಕು. ನಾವು ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡೋದಕ್ಕೆ ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಿದ ಡೀಟೇಲ್ಸ್ ಅಂದರೆ ವೇಟು, ಕ್ವಾಂಟಿಟಿ, ಸ್ಟಾಕು ಅಂಡ್ ಅದರ ಪ್ರೈಸು ಇವು ತಿಳಿದುಕೊಂಡ ಮೇಲೇನೆ ಬಾರ್ಕೋಡ್ ರಿಜಿಸ್ಟ್ರೇಷನ್ ಅನ್ನೋದು ತಗೋಬೇಕು. ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಿದ ಡೀಟೇಲ್ಸ್ ಅನ್ನು ನಾವು ಆನ್ಲೈನ್ ಸಾಫ್ಟ್ವೇರ್ ಇಂದ ಶೋ ಆಗೋದು ನಡೆಯುತ್ತದೆ. ಹಾಗೆ ಅದು ನಮಗೆ ಶೋ ಆದಾಗ ಅದು ಎಷ್ಟು ಕ್ವಾಂಟಿಟಿ ಇದೆ, ಅದರ ರೀಟೇಲ್ ಪ್ರೈಸ್ ಎಷ್ಟಿದೆ, ಅದರ ಹೋಲ್ಸೇಲ್ ಪ್ರೈಸ್ ಎಷ್ಟಿದೆ, ಸೊ ಇದು ಎಲ್ಲಿಂದ ಬಂದಿದ್ದು, ಇದರ MRP ಪ್ರೈಸ್ ಎಷ್ಟಿದೆ ಅನ್ನೋದು ನಮಗೆ ಸ್ಕ್ಯಾನಿಂಗ್ ಕೋಡಿಂದ ತಿಳಿಯುತ್ತದೆ. ಈ ಕೋಡ್ ಬಂದು 89 ಸೀರೀಸ್ ಇರುತ್ತದೆ. ಈ 89 ಸೀರೀಸ್ ಇದ್ದ ಬಾರ್ಕೋಡ್ ಮಾತ್ರನೇ ಸೂಪರ್ ಮಾರ್ಕೆಟ್, ಅಮೆಜಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಆನ್ಲೈನ್ ಆಫ್ಲೈನ್ ಸ್ಟೋರ್ಸ್ ಅವರು ಮಾತ್ರನೇ ಈ ಬಾರ್ಕೋಡ್ ಅನ್ನೋದು ತಗೋಬೇಕು. ಸ್ವಲ್ಪ ಜನರು ಸ್ವಂತ ಕೋಡನ್ನು ಪೇಸ್ಟ್ ಮಾಡ್ಕೊಳ್ತಾರೆ, ಇಲ್ಲ ಅಂದರೆ ಈ ಬಾರ್ಕೋಡ್ ರಿಜಿಸ್ಟರ್ ಅನ್ನೋದು ಸಪ್ರೇಟ್ ಇರುತ್ತದೆ. ಈ ಬಾರ್ಕೋಡ್ ರಿಜಿಸ್ಟರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಾವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಈ ಬಾರ್ಕೋಡ್ ಮಾತ್ರನೇ ನಮಗೆ ಅಲೌಡ್ ಅಥವಾ ಯೂಸ್ ಆಗೋದು. ಈ ಬಾರ್ಕೋಡ್ ರಿಜಿಸ್ಟ್ರೇಷನ್ ಅನ್ನೋದು ನಾವು ಹೇಗೆ ಮಾಡ್ಕೊಳ್ಬೇಕು, ಫಾರ್ ಎಕ್ಸಾಂಪಲ್ 100 ಗ್ರಾಮ್ಸ್ ಸೋಪ್ ತಗೊಂಡ್ರೆ ಆ 100 ಗ್ರಾಮ್ಸಿಗೆ ಬಾರ್ಕೋಡ್ ಅನ್ನೋದು ಸಪ್ರೇಟ್ ಇರುತ್ತದೆ. ಒಂದು ವೇಳೆ ನಾವು 200 ಗ್ರಾಮ್ಸ್ ಬಾರ್ಕೋಡ್ ಸಪ್ರೇಟ್ ಇದ್ರೆ ಅದಕ್ಕೂ ಕೂಡ 200 ಗ್ರಾಮ್ಸ್ ಸಪ್ರೇಟ್ ತಗೋಬೇಕು. ಡಿಫ್ರೆಂಟ್ ಇದ್ರೂ, ಕ್ವಾಂಟಿಟಿ ಚೇಂಜ್ ಆದ್ರೂ, ರೇಟ್ ಚೇಂಜ್ ಆದ್ರೂ, ವೇಟ್ ಚೇಂಜ್ ಆದ್ರೂ ಈ ಬಾರ್ಕೋಡ್ ಅನ್ನೋದು ಸಪ್ರೇಟ್ ತಗೋಬೇಕು. ಒಂದು ವೇಳೆ ಸೇಮ್ ಇದ್ರೆ ಒಂದೇ ಬಾರ್ಕೋಡ್ ತಗೋಬೇಕು. ಬಾರ್ಕೋಡ್ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲ ಪ್ರಾಡಕ್ಟ್ ಅವರು ತಗೋಬಹುದು. QR ಕೋಡ್ ರಿಜಿಸ್ಟ್ರೇಷನ್ ಬಂದು ನಾವು ಎಲ್ಲ ಪ್ರಾಡಕ್ಟ್ ಮೇಲೆ ನೋಡೇ ಇರ್ತೀವಿ. ಸೊ ಇದರಲ್ಲಿ ಕೂಡ ನಮಗೆ ಡೀಟೇಲ್ಸ್ ಅನ್ನೋದು ಶೋ ಆಗೋದು ನಡೆಯುತ್ತದೆ. ಪ್ರಾಡಕ್ಟ್ ಮೇಲೆ ನಾವು ಪ್ರಿಂಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ನಾವು ಆಲ್ ಓವರ್ ಇಂಡಿಯಾದಲ್ಲಿ ಬಾರ್ಕೋಡ್ ರಿಜಿಸ್ಟ್ರೇಷನ್ ಅಂಡ್ QR ಕೋಡ್ ರಿಜಿಸ್ಟ್ರೇಷನ್ ಮಾಡುತ್ತೇವೆ. ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಕೆಳಗೆ ಇದ್ದ ನಂಬರಿಗೆ ಕಾಲ್ ಮಾಡಿದರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಪೂರ್ತಿ ವಿವರಗಳು ತಿಳಿಸಿಕೊಡುತ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಹೋದಯಂ ಟಿವಿ ಬಿಸ್ನೆಸ್. ಥ್ಯಾಂಕ್ ಯು.